ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕೊಡಚಾದ್ರಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೊರಟಿದ್ದೀನಿ. ನಮ್ಮ ಊರಿನಿಂದ ಕೊಡಚಾದ್ರಿಗೆ ಹೋಗ್ಬೇಕು ಅಂದ್ರೆ ಹೆಬ್ರಿ ಸಿದ್ದಾಪುರ ಮಾರ್ಗ ಮೂಲಕ ಹೋಗ್ಬೇಕು. ಹೀಗೆ ಸಿದ್ದಾಪುರ ಮಾರ್ಗದ ಮೂಲಕ ಹೋಗುವಾಗ ಸಿದ್ದಾಪುರದ ಈ ಹೋಟೆಲ್ನಲ್ಲಿ ನಾವು ಬೆಳಗಿನ ಉಪಹಾರವನ್ನ ಮಾಡಿದ್ವಿ. ಇಲ್ಲಿ ಗಮನ ಸೆಳೆದಿದ್ದು ಈ ಹಿತನುಡಿಗಳು. ಕನ್ನಡದ ಹಿತನುಡಿಗಳನ್ನ ತುಂಬಾನೇ ಅಚ್ಚುಕಟ್ಟಾಗಿ ಇಲ್ಲಿ ಬರೆದು ಹಾಕಿದ್ದಾರೆ. ತಿಂಡಿ ತಿನ್ನೋದ್ರ ಜೊತೆಗೆ ಈ ಲೈನ್ಸ್ ಗಳನ್ನ ಓದಿಕೊಂಡು ನಮ್ಮ ಪಯಣವನ್ನ ಹುಲಿಕಲ್ ಘಾಟ್ ಮೂಲಕ ಕೊಡಚಾದ್ರಿಯತ್ತ ಮುಂದುವರೆಸಿದ್ವಿ. ತಲುಪುವ ಜಾಗಕ್ಕಿಂತ ಸಾಗುವ ದಾರಿಯೇ ಸುಂದರವಾಗಿರುತ್ತೆ ಅನ್ನೋ ಮಾತಿನ ಹಾಗೆ ಸಿದ್ದಾಪುರದಿಂದ ಕೊಡಚಾದ್ರಿವರೆಗಿನ ಮಾರ್ಗ ನಯನ ಮನೋಹರವಾಗಿತ್ತು. ಕಡಿದಾದ ಬೆಟ್ಟಗಳು, ಸುಂದರವಾದ ಕೆರೆಗಳು, ಕೊಯ್ಲಿಗೆ ರೆಡಿಯಾಗಿರೋ ಭತ್ತದ ಗದ್ದೆಗಳು, ಹೀಗೆ ಇವುಗಳನ್ನ ನೋಡಿಕೊಂಡು ಕೊಡಚಾದ್ರಿ ತಲುಪಿದ್ದು ಗೊತ್ತೇ ಆಗ್ಲಿಲ್ಲ. 2,500 ಬಾಡಿಗೆ ಇರುತ್ತೆ. ಫಸ್ಟ್ ಟೋಲ್ ಎಂಟ್ರಿ ಇರುತ್ತೆ 50 ರೂಪೀಸ್ ಒಬ್ಬರಿಗೆ. ಎಲ್ಲಿ ಅಲ್ಲಿ 2,000 ಹೇಳಿದ್ರೆ ಸರಿ, ಅಷ್ಟೇ ಕೊಡಿ. ಟೋಲ್ ಕಟ್ಟಿ ಅಷ್ಟೇ. ಟೋಲ್ ಎಷ್ಟು? ಟೋಲ್ ನಿಮಗೆ 8 ಜನ ಅಂದ್ರೆ 400, 580 ಬರುತ್ತೆ. ಕೊಡಚಾದ್ರಿ ತುತ್ತ ತುದಿ ತಲುಪಬೇಕು ಅಂತ ಹೇಳಿದ್ರೆ 2 ಮಾರ್ಗ ಇದೆ. ಒಂದು ಚಾರಣದ ಮೂಲಕ ತಲುಪಬೇಕು, ಇಲ್ಲಾಂದ್ರೆ ಜೀಪ್ ವ್ಯವಸ್ಥೆ ಇರುತ್ತೆ. ನಮ್ಮ ವಾಹನಗಳಲ್ಲಿ ಈ ದುರ್ಗಮ ಹಾದಿಯಲ್ಲಿ ಸಾಗೋದಿಕ್ಕೆ ಆಗೋದಿಲ್ಲ. ನಾವು ಹೇಗೆಲ್ಲ ತುತ್ತ ತುದಿಯನ್ನ ತಲುಪಿದ್ವಿ ಅಂತ ನೀವೇ ನೋಡಿ. ನಾವೆಲ್ಲರೂ ಜೀಪ್ ಹತ್ತುತ್ತಿದ್ದಂತೆ ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಹೋಯಿತು. ನಾವೆಲ್ಲರೂ ಹರಟೆ ಹೊಡೆಯುತ್ತಾ ನಗುತ್ತಾ ಬೆಟ್ಟಗಳ ತುದಿಯನ್ನ ತಲುಪಲು ಉತ್ಸುಕರಾಗಿದ್ದಾಗ ಆರಂಭದ ಸಂಭ್ರಮ ಮುಗಿಲು ಮುಟ್ಟಿತ್ತು. ಮೊದ್ಲಿಗೇನೋ ರಸ್ತೆಗಳು ಈ ರೀತಿ ಸುಗಮವಾಗಿ ಇದ್ವು. ನಾವು ಕೂಡ ತುಂಬಾ ಚೆನ್ನಾಗಿ ಪ್ರಯಾಣ ಮಾಡ್ತಿದ್ವಿ. ದೂರ ಸಾಗ್ತಾ ಇದ್ದಂತೆ ಜೀಪು ಏರೋದಿಕ್ಕೆ ಆರಂಭವಾಯಿತು. ರಸ್ತೆಗಳನ್ನು ನೋಡಿದ್ರೆ ತಲೆ ತಿರುಗೋದಿಕ್ಕೆ ಶುರುವಾಯಿತು. ಜೀಪ್ ಕೂಡ ಆಗಾಗ ಇಳಿಜಾರನ್ನ ಹತ್ತಲು ಆಯಾಸ ಪಡ್ತಾ ಇತ್ತು. ಇಲ್ಲಿಂದ ನೋಡಿ ಅಸಲಿ ಆಟ ಶುರುವಾಗಿದ್ದು. ಇಲ್ಲಿ ಟೋಲ್ ಅನ್ನ ಕಟ್ಟಿ ನಾವು ಮುಂದೆ ಸಾಗಿದ್ವಿ. ಬಹಳ ಅನುಭವಿ ಚಾಲಕನೊಂದಿಗೆ ಜೀಪ್ ಹೊರಟಿತ್ತು. ಅಂಕುಡೊಂಕು, ಉಬ್ಬುಗಳು, ಗುಂಡಿಗಳು ಇದ್ದ ರಸ್ತೆಗಳನ್ನ ಜೀಪ್ನಲ್ಲಿ ಕುಳಿತ ನಾವು ನೃತ್ಯ ಮಾಡ್ತಾ ಹತ್ತೋದಿಕ್ಕೆ ಶುರು ಮಾಡಿದ್ವಿ. ಡ್ರೈವಿಂಗ್ ಸೂಪರ್. ಆಲ್ಮೋಸ್ಟ್ ಬೆಟ್ಟದ ತುದಿಯಲ್ಲಿದ್ದೇವೆ. ನಿಮ್ಗೆ ಏನ್ ಅನಿಸ್ತಿದೆ? ಖುಷಿ ಆಗ್ತಾ ಇದೆ. ನೀವೆಲ್ಲ ಕೊಲ್ಲೂರಿಗೆ ಹೋಗಿರ್ತೀರಾ. ಕೊಲ್ಲೂರಿಗೂ ಈ ಕೊಡಚಾದ್ರಿಗೂ ಅವಿನಾಭಾವ ಸಂಬಂಧ.